ಅದೇನೋ ಬೆಳಗ್ ಬೆಳಗ್ಗೆ ರೀಲ್ಸ್ ನಿಂದು ಇಡೋ ಫೋನ್ನ. ಇವನೇನು ಮನೆ ಕರೆದ್ ಬಿಟ್ಟಿದ್ದಾನೆ. ಏನೋ ಬಾ. ಯಾಕೋ ಬೆಳ್ಕಂಡ್ರು ಯಾರು? ಲೇ. ಹ್ಮ್ ಹ್ಮ್ ಮಗ ಊಟ. ಎಪಿಸೋಡ್ ನೋಡ್ಕೊ ಬರ್ತೀನಿ, ನೀವು ಮಾಡಿ. ಮಗ ನೀನು Never go into the woods. ಹಲೋ ಹೇಳನು. ಹಲೋ ಹಲೋ. ಹೇಯ್ ಸೌಂಡ್ ಕಡಿಮೆ ಮಾಡೋ. ಲೇ ಹೋಗು ಆಚೆ. ಹಲೋ. ವಿಕಿ, ಯಾಕೆ ಉಸಿರು ಬಿಡ್ತಾ ಇದ್ಯಾ? ಆರಾಮಾಗಿ ಮಾತಾಡೆ. ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ. ಎಲ್ಲಿದ್ಯಾ ನೀನು? ನಾ ಇಲ್ಲೇ ಆಫೀಸ್ ಮುಗಿಸಿ ಪಾರ್ಕಿಗೆ ಬಂದಿದ್ದೀನಿ. ಈಗ ಯಾಕೆ ಅಲ್ಲಿಗೆ ಹೋದೆ ನೀನು? ವಿಕಿ, ಅವನು ವಿಡಿಯೋ ಕಾಲ್ ಮಾಡು. ನನ್ನ ಹಿಂದೆನೆ ಬರ್ತಿದ್ದಾನೆ. ವಿಕಿ, ಹಲೋ. ನನ್ನ ಹಿಂದೆನೆ ಏಯ್ ವಿಡಿಯೋ ಕಾಲ್ ಮಾಡೆ. ಹಲೋ. ವಿಕಿ, ವಿಕಿ, ವಿಕಿ. ಒಂದ್ ಕೆಲಸ ಮಾಡು, ಅಲ್ಲಿಂದ ಓಡೋಗೆ. ನಾನು ಈಗಲೇ ಬರ್ತಾ ಇದ್ದೀನಿ. ಹೇಯ್ ನಡೀರಿ ಹೋಗೋಣ. ಎಲ್ಲಿಗೋ? ಹೇಯ್ ಚಿಕ್ಕನ್ ಮುಚ್ಕೊಂಡ್ ಬರೋ ಹೇಳ್ತೀನಿ. ಲೇ ವಿಕ್ರಮ್, ಇಲ್ಲಿ ವಿಕ್ರಮ್ ಬಾ ಬಾ. ಈ ಬ್ಯಾಗ್ ಹುಡುಗಿತ್ತಾನೆ. ಇಲ್ಲೇ ಇತ್ತ. ಗೊತ್ತಿಲ್ಲ ಮಗ, ಅಲ್ಲೇ ಇತ್ತು. ಹಲೋ. ಹಲೋ. ನಿಮ್ಮ ಮನೆ ಬಾಜುಕ್ಕೆ ಹುಡುಗಿ ನಂಬರ್ ಕೊಡ. ಮುಚ್ಕೊಂಡ್ ಫೋನ್ ಇಡೋ. ಮಗ ಪೊಲೀಸ್ ಸ್ಟೇಷನ್ ಹೋಗೋಣ ನಡೀರಿ. ಲೇ ಇಷ್ಟಕ್ಕೆಲ್ಲ ಪೊಲೀಸ? ಬ್ಯಾಗು ಇಲ್ಲೇ ಇದೆ, ಫೋನು ಇಲ್ಲೇ ಇದೆ, ಗಾಬರಿಯಲ್ಲಿದ್ಲು, ಯಾರ ಫಾಲೋ ಮಾಡ್ತಿದ್ದಾರೆ ಅಂತ ಬರ ಹೇಳಿದ್ಲು. ಪೊಲೀಸ್ ಸ್ಟೇಷನ್ ಏನಕ್ಕೆ? ಪೊಲೀಸ್ ಸ್ಟೇಷನ್. ಸರಿ, ಇವಾಗ ಏನ್ ಮಾಡೋದು? ಏನ್ ಮಾಡೋದು? ಪೊಲೀಸ್ ಸ್ಟೇಷನ್ಗೆ. ಅವ್ಳು ನಂಗೆ ಯಾವಾಗ ಫೋನ್ ಮಾಡಿದ್ಲು? ಮಗ ಒಂದು 4:30 ಆಗಿತ್ತು. ಎಕ್ಸಾಕ್ಟ್ ಟೈಮಿಂಗ್ ಹೇಳು. ಮಗ 4:03. ಸರಿ, ಮನೆಗೆ ಹೋಗಿ ಯೋಚನೆ ಮಾಡೋಣ. ಇವಾಗ ಯಾಕೋ? ನಡೆಯೋ, ಹೇಳ್ತೀನಿ ಬರೋ.
ಏನೋ ಮಾಡೋದು ಇವಾಗ? ರಾಹುಲ್, ಡೆಲಿವರಿ ಯಾವಾಗ ಬಂತು? 4 o'clock ಅನ್ಸುತ್ತೆ. ಎಕ್ಸಾಕ್ಟ್ ಟೈಮಿಗೆ ಹೇಳು. 4:03. ಎಕ್ಸಾಕ್ಟ್ ಟೈಮ್ ಮಿಸ್ ಮಾಡಿದೆ ಅಲ್ಲ. ಸಮಥಿಂಗ್ ಫಿಶಿ. ಲಾಸ್ಟ್ ಕಾಲ್ ನಿಂದೇ ಇದೆ ವಿಕ್ರಮ್. ಆದ್ರೆ ನಿನ್ಗಿಂತ ಮುಂಚೆ ಯಾರೋ ಫೋನ್ ಮಾಡೋರೆ. ಕಾಲ್ ಮಾಡು. ಇರೋ ನೋಡ್ತೀನಿ. ಹಲೋ ಮಗ, ಒಂದು ಹೆಲ್ಪ್ ಬೇಕು. ಹೇಳು. ಏನಿಲ್ಲ, ಒಂದು ನಂಬರ್ ಕಳಿಸ್ತೀನಿ, ಲೊಕೇಶನ್ ಟ್ರ್ಯಾಕ್ ಮಾಡ್ತೀಯಾ? ಮತ್ತೆನಾ? ಸರಿ ಕಣ, ಸ್ವಲ್ಪ ಬೇಕು. ಸರಿ, ಕಳಿಸ್ತೀನಿ. ಈ ಜಾಗನ? ಮಗ, ಯಾಕೋ ಭಯ ಆಗ್ತಿದೆ ಕಣೋ. ಇನ್ನು ಹುಡುಗಿ ಹುಡ್ಕೋಬೇಕು, ನಂಗೂ ಏನಾರು ಹಾಕ್ಬಿಟ್ರೆ? ಏ ಗಾಡಿ ನಿಲ್ಸು. ಮಗ, ಗಾಡಿ ಲೈಟ್ ಹಂಗೆ ಇರಲಿ. ವಿಕಿ, ನೀನು ನಿಮ್ಮ ಹುಡುಗಿ ಬರೋ ರೆಗ್ಯುಲರ್ ಸ್ಪಾಟ್ ಇದೆ ತಾನೆ? ಹಾ. ಕರಿಯೋಳ್ನ ಕರಿಯೋ. ಏನ್ ತಮಾಷೆ ಮಾಡ್ತಿದ್ದೀರಾ? ಕರಿಯೋಳ್ನ. ಏನೋ ಮಾತಾಡ್ತಾ ಇದೀಯಾ? ಫೋನಲ್ಲಿ ಮಾತಾಡಿದ್ ನೀನು. ಪಾರ್ಕ್ಗೂ ನೀನೇ ಕರ್ಕೊಂಡು ಹೋದೆ. ಬ್ಯಾಗು ಅಲ್ಲೇ ಬಿದ್ದಿತ್ತು. ಈ ಸ್ಪಾಟ್ ನಿಂದೆ. ಏನ್ ಅನ್ಕೊಬೇಕು ನಾವು? ನೀನು ಅವ್ರಿಗೇನಾದರೂ ಮಾಡ್ಬಿಟ್ಟಿ ಏನ್ ರಾಹುಲ್? ಕರೆಕ್ಟ್ ತಾನೆ? ಓ ಮಗ, ಹುಚ್ಚಾಗಿ ಮಾತಾಡ್ಬೇಡ. ಮಿಸ್ ಆಗಿರೋದು ನನ್ನ ಹುಡುಗಿ. ನಾನೇನಾದ್ರೂ ಮಾಡಿದಿದ್ರೆ ಪೊಲೀಸ್ ಹತ್ರ ಹೋಗೋಣ ಅಂತ ಯಾಕೋ ಹೇಳ್ತಿದ್ದೆ. ನಾವು ಪೊಲೀಸ್ ಹತ್ರ ಹೋಗಲ್ಲ ಅಂತ ಗೊತ್ತಿದೆ ತಾನೇ ನೀನು ನಂಗೆ ಹೇಳಿದ್ದು. ಯಾಕೆ? ನಾವ್ಯಾಕೆ ಮಗ ಪೊಲೀಸ್ ಹತ್ರ ಹೋಗಲ್ಲ? ಅಲ್ಲ ಮಗ, ಅದು ನಮಗೆ ಪೊಲೀಸ್ ಅಂದ್ರೆ ಭಯ ಅಲ್ವಾ ಮಗ? ನಮಗ ಅಥವಾ ನಿನ್ಗ? ಮಾತಾಡೋ. ಏ, ನನಗೆ ಯಾಕೋ ಭಯ. ಮತ್ ನಡಿ ಹೋಗೋಣ. ರಿಲೀಸ್ ಮಾಡಬೇಡಿ, ಕ್ಲಿಯರ್ ಆಗಿ ಹೇಳ್ರೋ. ಏನಲ್ಲ ಮಗ, ನಿಮ್ಮ ಹುಡುಗಿನ ಇವನೇನು ಮಾಡಿದ್ದಾನೆ. ನಾನೇನು ಮಾಡಿದೆ? ಇವತ್ತು ಮಾರ್ನಿಂಗ್ ನಿನ್ನ ಮನೆಗೆ ಬಂದಾಗ ಸಮಥಿಂಗ್ ವಾಸ್ ಆಫ್. ದೆನ್ ನಿನ್ನ ಪ್ಯಾಂಡಲ್ ಇರೋ ಮತ್ ಸ್ಟೇನ್ಸ್ ನೋಡಿದೆ. ವಿಕ್ರಮ್ ಅಷ್ಟು ಟೆನ್ಷನಲ್ಲಿ ಹೋಗೋಣ ಅಂತಂದ, ಆದರೆ ನೀನು ಮಾತ್ರ ಆರಾಮಾಗಿ ಬಂದೆ. ಪಾರ್ಕ್ಗೂ ನಾವಿಬ್ರು ಓಡೋದ್ವಿ, ಆದರೆ ನೀನು ಕೂಲಾಗಿ ಬಂದೆ. ಬ್ಯಾಗ್ ಇರೋ ಜಾಗ ನೋಡಿದ್ ನಾನು, ಆದರೆ ಅಲ್ಲಿ ಆಲ್ರೆಡಿ ನಿಂತಿದ್ದು ನೀನು. ಅಲ್ಲಿಂದ ಮನೆಗೆ ಹೋಗೋಣ ಅಂದಾಗ ನಿನ್ನ ಮುಖದಲ್ಲಿ ರಿಲೀಫ್ ನೋಡಿದೆ. ವಿಕ್ರಮ್ ಹತ್ರ ಮಾತಾಡ್ತಾ ನಿನ್ನ ಕೇಳಿದಾಗ ನಿನ್ನ ಮುಖದಲ್ಲಿ ಭಯ ನೋಡಿದೆ. ಏನ್ ಮಾಡಿದೆ? ಕೇಳ್ತಿದ್ದೀನಲ್ಲ, ಹೇಳೋ. ಹೇಳೋ. ಬಿಡು ಬೇಡ, ಬಿಟ್ಬಿಡು. ತಡಿಯೋ ಒಂದು ನಿಮಿಷ. ಪರವಾಗಿಲ್ಲ ಮಗ, ನಿನಗೂ ಒಳ್ಳೆ ತಲೆ ಇದೆ. ಸುಮ್ಮನೆ ಯಾಕೆ ನೀನು ಟ್ಯಾಲೆಂಟ್ ವೇಸ್ಟ್ ಮಾಡ್ಕೊಳ್ತಿದ್ಯಾ?
ಹೋಗಿ ಪೊಲೀಸ್ ಗಿಲೀಸಿಗೆ ಸೇರ್ಕೊ. ಏಯ್, ಇಷ್ಟಕ್ಕೆಲ್ಲ ಬಟ್ಟೆನೆಲ್ಲ ಗಲೀಜ್ ಮಾಡಿಬಿಟ್ರಲ್ಲ. ಏನಾಯ್ತು ಹೇಳೋ. ಏಯ್, ಇವತ್ತು ಅವಳು ಕಾಲ್ ಬರೋಕ್ಕೆ ಮುಂಚೆನೆ ಅವಳು ಸತ್ತು ಸ್ವರ್ಗ ಸೇರ್ಕೊಂಡಿದ್ಲು. ನೀನು ಮಾತಾಡಿದ್ದು ನಾನು ಮಾಡಿದ್ದೇ ವಾಯ್ಸು. ಫಾಲೋ ಮಾಡ್ತಿದ್ದಾರೆ. ಆಫೀಸ್ ಮುಗಿಸಿ ಪಾರ್ಕ್ ಬಂದಿದ್ದೀನಿ. ಈಗ ಯಾಕೆ ಎಲ್ಲಿ ಹೋದೆ ನೀನು? ವಿಕ್ಕಿ, ನನ್ನ ಹಿಂದೆನೆ ಬರ್ತಿದ್ದಾನೆ ವಿಕ್ಕಿ. ಕೆಲಸ ಮಾಡು, ವಿಡಿಯೋ ಕಾಲ್ ಮಾಡು. ನನ್ನ ಹಿಂದೆನೆ ಬರ್ತಿದ್ದಾನೆ. ವಿಕ್ಕಿ ವಿಕ್ಕಿ ವಿಕ್ಕಿ, ವಿಕ್ಕಿ ಪಾರ್ಕಲ್ಲೇ ಅವನ್ನ ಹುಡುಕ್ಬೇಕಾದ್ರೆ ನೀವಿಬ್ರು ಕಣ್ ತಪ್ಪಿಸಿ ಫೋನ್ನ ಅಲ್ಲಿಟ್ಟೆ. ಯಾಕೋ ಸಾಯ್ತೇನೆ ನಾನು? ರೀಸನ್ನು ನಿಮಗೆಲ್ಲ ಸಿಲ್ಲಿ ಅನ್ಸ್ಬೋದು. ನನಗ ದೊಡ್ಡ ವಿಷಯನೇ. ಯಾವಾಗ್ಲೂ ಸಿಂಗಲ್ ಸಿಂಗಲ್ ಅಂತ ರೇಗಿಸ್ತಿದ್ದೆ ಅಲ್ಲ, ಈಗ ನೋಡು, ನೀನು ಸಿಂಗಲ್ಲು, ಅವನು ಸಿಂಗಲ್ಲು, ನಾನು ಸಿಂಗಲ್ಲು. ಹುಚ್ಚನೇನೋ ನೀನು? ಏಯ್, ನೀನ್ ನನಗೆ ಹಿಂಗೆ ರೇಗ್ಸಿನೇ ಹುಚ್ಚ ಮಾಡ್ಬಿಟ್ಟ ಕಣ. ಯಾಕೋ ಅವಳನ್ನ ಸಾಯ್ತೆ? ಯಾಕೋ ನನ್ನ ಜೀವನದಲ್ಲಿ ಆಟ ಆಡ್ದೆ? ನನಗೆ ನನ್ನ ಮಕ್ಕಳ ನೀವು ಖುಷಿಯಾಗಿರೋದು ತಡ್ಕೊಳಕ್ ಆಗ್ತಿರ್ಲಿಲ್ಲ. ನೀನು ನರಳಾಡೋದು ನೋಡ್ಬೇಕಿತ್ತು. ಬಡ್ಡಿ ಮಗ ಎಲ್ಲ ಹಾಳು ಮಾಡ್ಬಿಟ್ಟ. ಇಷ್ಟೊತ್ತಿಗಾಗಲೇ ಪೊಲೀಸಿಗೆ ಕರೆದಿರ್ತಾನೆ ಅನ್ಸುತ್ತೆ. ಹೋ, ಬಂದ್ರಲ್ಲ. ಅವಳು ಎಲ್ಲಿದ್ದಾಳೆ ಅಂತಾದ್ರೂ ಹೇಳೋ ಪ್ಲೀಸ್.